ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾವು ಫೈಂಡಸ್ ಅಲ್ಗಾರಿದಮ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ, ಓಕೆನಾ. ಸೊ ಫೈಂಡಸ್ ಅಲ್ಗಾರಿದಮ್ ಅಪ್ಲೈ ಮಾಡಿರಿ ಅಂತ ಕೇಳಿದ್ರು ನಾನು ಇವಾಗ ಏನು ಹೇಳ್ತೀನಿ ಅದನ್ನೇ ಮಾಡಿ. ಸ್ಪೆಸಿಫಿಕ್ ಟು ಜನರಲ್ ಮಾಡಪ್ಪ ಅಂತ ಅಂದ್ರೂ ನಾನು ಏನು ಹೇಳ್ತೀನಿ ಅದನ್ನೇ ಮಾಡಿ, ಓಕೆನಾ. ಸೊ ಫಸ್ಟು ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಜನರಲಾಗಿ ಓವರ್ ವ್ಯೂ ಕೊಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಅರ್ಥ ಆಗಿಲ್ಲ ಅಂದರೆ ಟೆನ್ಷನ್ ಆಗೋಕ್ಕೆ ಹೋಗಬೇಡಿ, ಸ್ಟೆಪ್ಸ್ನ ನೋಡ್ಕೊಳ್ಳಿ, ಓಕೆನಾ. ಆರಾಮಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನಾನು ಫಸ್ಟಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಇನಿಷಿಯಲೈಸ್ ಮಾಡ್ಕೊಳ್ತೀನಿ. ಫಸ್ಟ್ ನಾನು ಹೈಪೋಥೆಸಿಸ್ನ ಸ್ಪೆಸಿಫಿಕ್ ಹೈಪೋಥೆಸಿಸ್ ಆಗಿ ಇನಿಷಿಯಲೈಸ್ ಮಾಡ್ಕೊತೀನಿ. ಎಷ್ಟು ಕಾಲಮ್ಸ್ ಇರುತ್ತೆ ಅಷ್ಟಕ್ಕೂ ನಾನು 5 ಅಂತ ಹಾಕ್ಕೊಳ್ತೀನಿ. ಅದನ್ನು ನಾನು ಸ್ಪೆಸಿಫಿಕ್ ಹೈಪೋಥೆಸಿಸ್ ಆಗಿ ನಾನು ಇನಿಷಿಯಲೈಸ್ ಮಾಡ್ಕೊಳ್ತೀನಿ. ಸೆಕೆಂಡ್ ಏನು ಮಾಡ್ತೀನಿ ಗೊತ್ತಾ, ಸೊ ನೀವು ಒಂದೊಂದೇ ರೋಸ್ನ ಪ್ರೋಸೆಸ್ ಮಾಡ್ಕೊಳ್ತಾ ಹೋಗ್ತೀರಾ, ಓಕೆನಾ. ಇನ್ ಕೇಸ್ ನಿಮ್ಮ ರೋ ಏನಾದರೂ ಪಾಸಿಟಿವ್ ಇನ್ಸ್ಟೆನ್ಸ್ ಆಗಿದ್ದರೆ ನೀವು ಆ ಒಂದು ಪರ್ಟಿಕ್ಯುಲರ್ ರೋನ ನೀವು ಹಿಂದಿನ ರೋ ಜೊತೆ ನೀವು ಕಂಪೇರ್ ಮಾಡ್ತೀರಾ, ಓಕೆನಾ. ಕಂಪೇರ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ಸ್ ಇರುತ್ತಲ್ಲ, ಆ ಆಟ್ರಿಬ್ಯೂಟ್ ವ್ಯಾಲ್ಯೂಸು ಸೇಮ್ ಇದ್ದರೆ ನೀವು ಹಾಗೆ ಇಡ್ತೀರಾ ಹೈಪೋಥೆಸಿಸಲ್ಲಿ. ಇನ್ ಕೇಸ್ ಏನಾದರೂ ಡಿಫ್ರೆಂಟ್ ಇತ್ತು ಅಂತ ಅಂದ್ಕೊಳ್ಳಿ, ಡಿಫ್ರೆಂಟ್ ಇತ್ತು ಅಂತ ಅಂದರೆ ಕ್ವೆಶ್ಚನ್ ಮಾರ್ಕ್ ಜೊತೆ ರೀಪ್ಲೇಸ್ ಮಾಡ್ತೀರಾ, ಓಕೆನಾ. ಇಷ್ಟೇ ಲಾಜಿಕ್. ಅಕಸ್ಮಾತ್ ಏನಾದರೂ ಅದು ನೆಗೆಟಿವ್ ಇನ್ಸ್ಟೆನ್ಸ್ ಆಗಿದ್ದರೆ ಹಾಗೆ ಇಗ್ನೋರ್ ಮಾಡ್ತೀರಾ, ಓಕೆನಾ. ಇಷ್ಟು ಅರ್ಥ ಆಯ್ತಲ್ವಾ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಫಸ್ಟಿಗೆ ಫೈಂಡಸ್ ಅಲ್ಗಾರಿದಮಲ್ಲಿ ನಾನು ಏನು ಹೇಳಿದೆ, ಫಸ್ಟ್ ಸ್ಟೆಪ್ಪಲ್ಲಿ ನಾನು ಇನಿಷಿಯಲೈಸೇಷನ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಸೊ ಇನಿಷಿಯಲೈಸೇಷನ್ ಅಂತ ಅಂದರೆ H= ಇಲ್ಲಿ ಎಷ್ಟು ರೋಸ್ ಇದೆ ನನಗೆ, ಸೊ ನನಗೆ ಟೋಟಲ್ ಆಗಿ 4 ರೋಸ್ ಇದೆ, ಮತ್ತು ಎಷ್ಟು ಕಾಲಮ್ಸ್ ಇದೆ, 1 2 3 4 5 6, ಓಕೆನಾ. ನನಗೆ ಟೋಟಲ್ ಆಗಿ ಇಲ್ಲಿರೋದು 6 ಕಾಲಮ್ಸ್ ಇದೆ, 4 ರೋಸ್ ಇದ್ದಾವೆ. ಸೊ ನಾನು ಹೆಚ್ಚನ್ನ ಯಾವ ರೀತಿ ಇನಿಷಿಯಲೈಸ್ ಮಾಡ್ಕೊಳ್ತೀನಿ ಅಂತ ಅಂದರೆ ಎಷ್ಟು ಕಾಲಮ್ಸ್ ಇದೆ ಅಷ್ಟನ್ನು ನಾನು ಇನಿಷಿಯಲೈಸ್ ಮಾಡ್ಕೊಳ್ತೀನಿ. ಸೊ 1 2 3 4 5 6, ಓಕೆನಾ. 6 ಕಾಲಮ್ಸ್ ಇರೋದ್ರಿಂದ ನಾನು ಇನಿಷಿಯಲ್ ವ್ಯಾಲ್ಯೂಸ್ನ ನಾನು ಹಾಕ್ಕೊಂಡಿದ್ದೀನಿ. ಸೊ ಸ್ಟೆಪ್ 2 ಅಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಸೊ ಫಸ್ಟಿಗೆ ಫಸ್ಟ್ ರೋ ತೊಗೊಳ್ತೀನಿ. I1 ಏನು, I1 ಬಂದು ಪಾಸಿಟಿವಾ ನೆಗೆಟಿವ್ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಪಾಸಿಟಿವ್ ನೆಗೆಟಿವ್ ಅಂದರೆ ಸೊ ಈ ಲಾಸ್ಟ್ ರೋ ಅಲ್ಲಿರುತ್ತಲ್ವಾ, ಇದು ಡಿಸೈಡ್ ಮಾಡುತ್ತೆ ಅದು ಪಾಸಿಟಿವಾ ನೆಗೆಟಿವಾ ಅಂತ. ಬಂದು ಪಾಸಿಟಿವಾ ನೆಗೆಟಿವಾ? ಪಾಸಿಟಿವ್ ತಾನೇ. ಸೊ ನನಗೆ I1 ಬಂದ್ಬಿಟ್ಟು ಪಾಸಿಟಿವ್. ಸೊ ಫಸ್ಟ್ ರೋ ಅಲ್ಲಿ ಏನಿರುತ್ತೋ ಹೈಪೋಥೆಸಿಸ್ಸು ಅದನ್ನೇ ಬರ್ಕೊಳ್ಳಿ. ಅಂದರೆ CGPA ಎಷ್ಟು, >9, ಇಂಟ್ರಾಕ್ಟಿವ್ನೆಸ್ ಎಸ್, ಪ್ರಾಕ್ಟಿಕಲ್ ನಾಲೆಡ್ಜ್ ಎಕ್ಸಲೆಂಟ್, ನೆಕ್ಸ್ಟ್ ಕಮ್ಯುನಿಕೇಷನ್ ಗುಡ್, and logical thinking, then fast, then interactiveness, next ಮತ್ತು ಎಸ್, ಆಮೇಲೆ ಲಾಸ್ಟಲ್ಲಿ ಜಾಬ್ ಆಫರ್ ಬಿಡಿ, ಅದ್ರ ಬೇಸ್ ಮೇಲೆ ನಾವು ಇಲ್ಲಿ ಮಾಡ್ತಿರೋದು, ಓಕೆನಾ. ಅದ್ರ ಬೇಸ್ ಮೇಲೆ ನಾವೇನು ಮಾಡ್ತಿರೋದು, ಕಂಡು ಹಿಡಿತಿರೋದು ಪಾಸಿಟಿವಾ ನೆಗೆಟಿವಾ ಅಂತ, ಓಕೆನಾ. ಇದು ಇಂಟ್ರೆಸ್ಟ್, ಓಕೆ. ಸೊ ಇವಾಗ H1 ಗೊತ್ತಾಯ್ತಲ್ವಾ, ಪಾಸಿಟಿವ್ ಇರೋದ್ರೆ ಫಸ್ಟ್ ರೋ ಏನಿರುತ್ತೋ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಸೊ ಸ್ಟೆಪ್ ಟು ನೋಡಿ. ಸ್ಟೆಪ್ 2 ಅಂತ ಅಂದರೆ I2 ಸೆಕೆಂಡ್ ರೋ ಪಾಸಿಟಿವಾ ನೆಗೆಟಿವಾ? ಸೊ ಎಸ್ ಇದೆ, ಹೌದು ಇದು ಪಾಸಿಟಿವ್. ಸೊ ಇವಾಗ ಪಾಸಿಟಿವ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಈ ಪರ್ಟಿಕ್ಯುಲರ್ ರೋ ಅಂದರೆ ಇವಾಗ >9, ಸೆಕೆಂಡ್ ರೋ ಏನೇನಿದೆ >9, ಎಸ್ಸು ಗುಡ್ ಮತ್ತು ಫಾಸ್ಟ್ ಮತ್ತು ಎಸ್ ಇಷ್ಟಿದೆ, ಓಕೆನಾ. ಸೊ ಈ ಪರ್ಟಿಕ್ಯುಲರ್ I2 ರೋನ ನಾನು ಪ್ರೀವಿಯಸ್ ಹೈಪೋಥೆಸಿಸ್ ಜೊತೆ ಕಂಪೇರ್ ಮಾಡ್ತೀನಿ. ಸೊ >9 ಎರಡೂ ಸೇಮ್ ಇದೆಯಾ? ಹೌದು. ಸೊ ಸೆಕೆಂಡ್ ಹೈಪೋಥೆಸಿಸಲ್ಲಿ ನಾನು ಎರಡೂ ಸೇಮ್ ಇದೆಯಾ, ನಾನು ಏನು ಬರ್ಕೊಳ್ತೀನಿ, ಸೊ ಸೇಮ್ ಇದ್ದರೆ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ. ಎಸ್ ಸೊ ಸೇಮ್ ಇದೆ, ನಾನು ಎಸ್ಸೇ ಬರ್ಕೊತೀನಿ. ನೆಕ್ಸ್ಟ್ ಗುಡ್ ಇದೆ, ಇಲ್ಲಿ ಎಕ್ಸಲೆಂಟ್ ಇದೆ, ಡಿಫ್ರೆಂಟ್ ಇದೆ. ಸೊ ನಾನು ಜನರಲೈಸೇಷನ್ ಮಾಡ್ತೀನಿ. ಜನರಲೈಸೇಷನ್ ಅಂದರೆ ರೀಪ್ಲೇಸ್ ವಿತ್ ಏನಂತೀರ ಕ್ವೆಶ್ಚನ್ ಮಾರ್ಕ್. ನೆಕ್ಸ್ಟ್ ಗುಡ್ ಸೇಮ್ ಇದೆ, ಸೊ ನಾನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ. ಫಾಸ್ಟ್ ಸೇಮ್ ಇದೆ, ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ. ನೆಕ್ಸ್ಟ್ ಲಾಸ್ಟ್ ಒನ್ ಇದು ಎಸ್ ಇದೆ, ಇಲ್ಲೂ ಕೂಡ ಎಸ್ ಇದೆ,
ಓಕೆನಾ, ಇಲ್ಲೂ ಎಸ್ ಇದೆ, ಇಲ್ಲೂ ಎಸ್ ಇದೆ, ಸೊ ಸೇಮ್ ಇದೆ, ಸೊ ನಾನು ಬರ್ಕೊಳ್ತೀನಿ. ಸೊ ಸೆಕೆಂಡ್ ರೋ ಅಲ್ಲಿ ನನಗೆ ಒಂದೇ ಜನರಲೈಸ್ ಆಗಿರೋದು. ಓಕೆನಾ, ಸೊ ನೆಕ್ಸ್ಟ್ ಸ್ಟೆಪ್ 3 ಏನು ಮಾಡಬೇಕು, ಥರ್ಡ್ ರೋನ ತಗೋಬೇಕು. ಥರ್ಡ್ ರೋ ಪಾಸಿಟಿವಾ ನೆಗೆಟಿವಾ, ನೋ ಕೊಟ್ಟಿದ್ದಾರೆ, ಸೊ ನೆಗೆಟಿವ್ ಇದ್ದರೆ ನಾವೇನು ಮಾಡಬೇಕು, ಇಗ್ನೋರ್ ಮಾಡಬೇಕು. ಓಕೆನಾ, ನೆಗೆಟಿವ್ ಇದ್ದರೆ ನಾವು ಇಗ್ನೋರ್ ಮಾಡಬೇಕು. ಸೊ ನಾನು ಇಗ್ನೋರ್ ಮಾಡ್ತೀನಿ. ಸೊ ಏನಿರುತ್ತೆ ಹೈಪೋಥೆಸಿಸು, ಸೇಮ್ ಪ್ರೀವಿಯಸ್ ಏನಿರುತ್ತೆ ಅದೇ ಇರುತ್ತೆ. ಓಕೆನಾ, ಸೊ ಪ್ರೀವಿಯಸ್ಸಲ್ಲಿ ಏನು ಬರ್ದಿರ್ತೀರಾ ಅದೇ ಇರುತ್ತೆ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಸ್ಟೆಪ್ 4 ಏನು, ಐ4 ಬಂದು ಫೋರ್ತ್ ರೋ ಪಾಸಿಟಿವಾ ನೆಗೆಟಿವಾ, ಎಸ್ ಇದೆ, ಸೊ ಇಟ್ ಇಸ್ ಪಾಸಿಟಿವ್ ಇದ್ದರೆ ಅದರಲ್ಲಿರುವಂಥ ಎಲಿಮೆಂಟ್ಸ್ ಯಾವ್ದು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9, ಎಸ್, ಗುಡ್, ಸ್ಲೋ ಆ್ಯಂಡ್ ನೋ ಅಲ್ವಾ. ಸೊ ಇವಾಗ ಈ ವ್ಯಾಲ್ಯೂಸ್ನ ನಾನು ಪ್ರೀವಿಯಸ್ ಹೈಪೋಥೆಸಿಸ್ ಜೊತೆ ನಾನು ಕಂಪೇರ್ ಮಾಡ್ಕೊಳ್ತೀನಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಎರಡೂ ಸೇಮ್ ಇದೆ, ಸೊ ನಾನು ಹಾಗೆ ಬರ್ಕೊಳ್ತೀನಿ. ಸೊ ನೆಕ್ಸ್ಟ್ ಎಸ್ ಸೇಮ್ ಇದೆ, ನಾನು ಹಾಗೆ ಬರ್ಕೊಳ್ತೀನಿ. ಆಮೇಲೆ ಗುಡ್ ಮತ್ತು ಕ್ವೆಶ್ಚನ್ ಮಾರ್ಕ್ ಇದೆ. ಕ್ವೆಶ್ಚನ್ ಮಾರ್ಕ್ ಜೊತೆ ಬೇರೆ ಯಾವುದೇ ನೀವು ಕಂಪೇರ್ ಮಾಡ್ತಿದ್ರು ಕ್ವೆಶ್ಚನ್ ಮಾರ್ಕೇ ಬರಿಬೇಕು. ಓಕೆನಾ, ನೆಕ್ಸ್ಟ್ ಗುಡ್ ಸೇಮ್ ಇದೆ, ಹಾಗೆ ಬರೀತೀರಾ. ನೆಕ್ಸ್ಟ್ ಫಾಸ್ಟ್ ಮತ್ತು ಸ್ಲೋ ಇದೆ, ಸೊ ಎರಡೂ ಡಿಫ್ರೆಂಟ್ ಇದೆ, ಸೊ ನಾನೇನು ಮಾಡ್ತೀನಿ, ಕ್ವೆಶ್ಚನ್ ಮಾರ್ಕ್ ಹಾಕ್ಕೊಳ್ತೀನಿ. ಎಸ್ ನೋ ಇದೆ, ಸೊ ಎರಡೂ ಡಿಫ್ರೆಂಟ್ ಇದೆ, ಕ್ವೆಶ್ಚನ್ ಮಾರ್ಕ್ ಹಾಕ್ಕೊಳ್ತೀನಿ. ಸೊ ದಿಸ್ ವಿಲ್ ಬಿ ಯೋರ್ ಫೈನಲ್ ಹೈಪೋಥೆಸಿಸ್. ಅರ್ಥ ಆಯ್ತಲ್ವಾ. ಸೊ ಏನಂದರೆ ಫಸ್ಟಿಗೆ ನೀವು ಎಷ್ಟು ಆಟ್ರಿಬ್ಯೂಟ್ಸ್ ಇದೆ ಅಷ್ಟನ್ನು ನೀವು ಇನಿಷಿಯಲೈಸೇಷನ್ ಮಾಡ್ಕೊಳ್ತೀರಾ ಯೂಸಿಂಗ್ ಅ ಸ್ಪೆಸಿಫಿಕ್ ಹೈಪೋಥೆಸಿಸ್. ಆಮೇಲೆ ಅಕಸ್ಮಾತ್ ಏನಾದರೂ ಫಸ್ಟ್ ರೋನ ಆ್ಯಸ್ ಇಟ್ ಈಸ್ ಆಗಿ ಬರ್ಕೊತೀರಾ, ಸೆಕೆಂಡ್ ರೋ ಇಂದ ನೀವು ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡ್ತೀರಾ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಪಾಸಿಟಿವ್ ಇನ್ಸ್ಟೆನ್ಸ್ ಆಗಿದ್ರೆ ಅದನ್ನು ಅಲ್ಲಿರುವಂಥ ವ್ಯಾಲ್ಯೂಸ್ನ ಪ್ರೀವಿಯಸ್ ಹೈಪೋಥೆಸಿಸ್ ಜೊತೆ ಕಂಪೇರ್ ಮಾಡ್ತೀರಾ. ಇನ್ ಕೇಸ್ ಏನಾದರೂ ಆಟ್ರಿಬ್ಯೂಟ್ ವ್ಯಾಲ್ಯೂಸ್ ಸೇಮ್ ಇದ್ದರೆ ಸೇಮ್ ಬರ್ಕೊಳ್ತೀರಾ, ಇಲ್ಲ ಅಂತ ಅಂದರೆ ಕ್ವೆಶ್ಚನ್ ಮಾರ್ಕ್ ಆಗಿ ರೀಪ್ಲೇಸ್ ಮಾಡ್ಕೊತೀರಾ. ಆಯಿತಾ. ಆಮೇಲೆ ಇನ್ ಕೇಸ್ ಏನಾದರೂ ಆಟ್ರಿಬ್ಯೂಟ್ ಏನಾದರೂ ನೆಗೆಟಿವ್ ಇದ್ದರೆ ಅದನ್ನು ಇಗ್ನೋರ್ ಮಾಡ್ತೀರಾ. ಲಾಸ್ಟ್ ಟೈಮ್ ಏನು ಹೈಪೋಥೆಸಿಸ್ ಬಂದರೆ ಅದನ್ನೇ ಬರೀತೀರಾ. ಅರ್ಥ ಆಯ್ತಲ್ವಾ. ಇಷ್ಟೇ, ದಿಸ್ ಇಸ್ ದ ಲಾಜಿಕ್ ಆಫ್ ಫೈಂಡಸ್ ಅಲ್ಗಾರಿದಮ್. ಅರ್ಥ ಆಯ್ತಲ್ವಾ, ಇಷ್ಟೇ. ಸೊ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.